ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಳ್ದೆ ಕೇಳ್ದೆ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ತೀಯಲ್ಲ, ಅದಕ್ಕೆ ನಿನ್ ಮೇಲೆ ಅವಳಿಗೆ ಕೋಪ ಇರಬೇಕು. ಇದನ್ನೆಲ್ಲ ನಾವು ಸಹಿಸ್ಕೋಬೇಕು ಕಣಪ್ಪ. ಅಮ್ಮ, ಹುಟ್ಟಿಗೆ ಏನಾದ್ರು ಫೋನ್ ಮಾಡಿದ್ಯಾ ಅಥವಾ ಅವಳು ಯಾರು ಫೋನ್ ಮಾಡಿಲ್ಲ? ಈಗ ತಾನೇ ಮಾಡಿದ್ಲು ಕಣೋ. ಅಲ್ಲ, ಅವಳು ಚೆನ್ನಾಗೇ ಇದ್ದಾಳಂತೆ. ಭಾವ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಅಂತ ಅಂದ್ಲು. ಅವ್ರು ಯಾವಾಗೂ ಹಾಗೆ ಹೇಳ್ತಾಳೆ, ಆದ್ರೆ ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ಕೊಂತಾಳೆ. ನೀನೇನಾದ್ರೂ ಸಂಜನಕ್ಕೆ ತಾಳಿ ಕಟ್ಟದೆ ಹೋಗಿದ್ದಿದ್ರೆ ದೀಪಕ್ಕೆ ಏನಾಗ್ತಿತ್ತೋ ಏನೋ. ಆದ್ರೆ ನಿಮ್ಮ ಅಪ್ಪನ ದೃಷ್ಟಿನಲ್ಲಿ ನೀನ್ ಮಾಡಿದ ತಪ್ಪು. ಅದಕ್ಕೆ ಅವ್ರಿಗೆ ನಿನ್ ಮೇಲೆ ಕೋಪ ಇದೆ. ದೀಪು ಬಗ್ಗೆನೂ ಅಸಮಾಧಾನ ಇದೆ. ಅದಕ್ಕೆ ಅವ್ರು ಬೇಜಾರಿನಲ್ಲಿದ್ದಾರೆ. ನೋಡಪ್ಪ, ಅವ್ರ ಕೋಪ ತಡಿಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ. ಹಾಗೆ ನಿನ್ನ ಹೆಂಡ್ತಿನಿ ಮನೆಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು. ಅವರಿಬ್ರು ಮುಂದೆ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಇರೋ. ಅವ್ರಿಗೆ ನೋವಾಗೋ ಥರ ನಡ್ಕೋಬೇಡ. ಏನೋ ನಾವು ಮರ್ಯಾದೆಗೆ ಅಂಜೋರು ಕಣೋ, ಸ್ವಲ್ಪ ಅರ್ಥ ಮಾಡ್ಕೊ. ಆಯ್ತಮ್ಮ. ಸರಿ, ಬಟ್ಟೆ ತಂದು ಇದನ್ನೆಲ್ಲ ಒರೆಸ್ಬಿಡ್ತೀನಿ. ಶಿಕ್ಷೆ ಅನ್ಭವಿಸಿದಾಯ್ತಾ? ಹ್ಞೂ ಅಕ್ಕ, ಅವ್ರ ಮುಖ ನೋಡ್ಬೇಕಿತ್ತು, ಎಷ್ಟು ಗಾಬರಿ ಪಡ್ಕೊಂಡಿದ್ರು ಗೊತ್ತಾ? ಹೌದಾ? ಹ್ಞೂ, ಅವರೇ ಶಿಕ್ಷೆ ಕೊಟ್ಟು ಅವರೇ ಅನುಭವಿಸೋ ಥರ ಆಯ್ತು. ಅದೇನೋ ಹೇಳ್ತಾರಲ್ವಾ, ಹಿಂಗ್ ತಿಂದ ಮಂಗನ್ ಥರ ಆಗಿತ್ತು ಅವ್ರ ಮುಖ. ನಿಮ್ಮ ಮಾತನ್ನ ಚಿರು ಮುಂದೆ ಹೇಳ್ಬೇಡ, ಬಯಸ್ಕೋತೀಯ. ಆಯ್ತು ಅಕ್ಕ, ಮುಂದಿನ ಶಿಕ್ಷೆ ಏನು ಅಂತ ನೋಡೋಣ. ಎಲ್ರೂ ಮುಂದೆ ಅವ್ರ ಕೆಲಸ ಮಾಡೋವಾಗ ಹೋಗಿ ಕಾಫಿ ಕೊಟ್ಟು ಅವ್ರಿಗೊಂದು ಮುತ್ತು ಕೊಡ್ಬೇಕಾ? ಅಕ್ಕ, ಇದೆಲ್ಲ ನನ್ನಿಂದ ಆಗದಿರೋ ಕೆಲಸ, ನಾ ಮಾಡಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಎಲ್ರೂ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ ಅಂದ್ರು, ಈಗ ಮುತ್ತು ಕೊಡ್ಬೇಕು ಅಂತ ಅಂತಿದಾರಲ್ವಾ. ಒಬ್ರೇ ಇದ್ದಾಗ ಕೊಡ್ಬೇಕು ಅಂತ ಅಂದಿದ್ರೆ ಸರಿ, ಎಲ್ರೂ ಮುಂದೆ ಮೀಟಿಂಗ್ ಅಲ್ಲಿ ಇದ್ದಾಗ ಕೊಡ್ಬೇಕು ಅಂದ್ರೆ ಆಗಲ್ಲಪ್ಪ. ನೋಡು ದೀಪಾ, ಮುತ್ತು ಕೊಡ್ಬೇಕಾಗಿರೋದು ನೀನು, ಕೊಡಿಸ್ಕೋಬೇಕಾಗಿರೋದು ಅವನು. ನಿಮ್ಮಿಬ್ರು ಮಧ್ಯ ನನ್ನನ್ನು ಯಾಕೆ ತರ್ತಿದ್ಯಾ? ಬೇಗ ಕಾಫಿ ಮಾಡ್ಕೊಂಡು ಅವನಿಗೆ ತಗೊಂಡೋಗಿ ಕೊಡು. ಮೋಸ್ಟ್ಲಿ ಅವನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು. ಸರಿ. ಮಾವ, ಚಿರು ಹೇಳಿದ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ? ಪ್ರಾಜೆಕ್ಟ್ ಏನೋ ಚೆನ್ನಾಗಿದೆಮ್ಮ, ಆದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೈ ಆಗುತ್ತೇನೋ ಅಂತ. ಯಾರು ಏನೋ ಅನ್ಕೋಬೇಡಿ, ಆದರೆ ನನ್ನ ಹಸ್ಬೆಂಡ್ಗೆ ನಾನು ಕಾಫಿ ತಂದಿದ್ದೀನಿ. ನಮಗೂ ತರೋದಲ್ವಮ್ಮ? ಆಮೇಲೆ ತರ್ತೀನಿ ಚಿಕ್ಕ ಮಾವ. ಹೌದಾ? ಕೊಡು ಕೊಡು. ಹಸ್ಬೆಂಡು ಕಾಫಿ. ಕೆಲಸ ಮಾಡುವಾಗ ಕಾಫಿ ಕುಡಿ ಅಂತ ಬರ್ತಿದ್ದಿತ್ತು. ಇದು ಕೆಲಸನೇ ಮಾಡ್ತಿದ್ದೀರಾ ಅಲ್ವಾ ಹಸ್ಬೆಂಡು? ಸರಿ, ಅಲ್ಲಿಡಿ, ಆಮೇಲೆ ಕುಡಿತೀನಿ. ಸರಿ. ಕಾಫಿ ಕೊಟ್ಟಿದ್ದಾಯ್ತಲ್ಲ, ಹೋಗ್ರಿ. ಅದು ಹೆಂಗಾಗತ್ತೆ ಹಸ್ಬೆಂಡು? ಶಿಕ್ಷೆ ಪೂರ್ತಿ ಮಾಡಿಲ್ಲ ಅಲ್ವಾ? ಇನ್ನು ಪೂರ್ತಿ ಬೇರೆ ಮಾಡ್ಬೇಕಾ? ಇನ್ನೇನು ಮಾಡಬೇಕು? ಮೊದಲು ಎಲ್ರಿಗೂ ಕಣ್ಮುಚ್ಕೊಳ್ಳೋಕೆ ಹೇಳಿ. ಏಕೆ? ಸುಮ್ಮನೆ ಹೇಳಿ ಹಸ್ಬೆಂಡು. ಅದೆಲ್ಲ ಆಗಲ್ಲ. ನೋಡಿ ಹಸ್ಬೆಂಡು, ಯಾಕೆ ಏನು ಅಂತ ಕೇಳಲ್ಲ ಅಂತ ಹೇಳಿದ್ರಿ. ಶಿಕ್ಷೆ ಪೂರ್ತಿ ಮಾಡೋವರೆಗೂ ನನ್ನ ಜೊತೆ ಮಾತು ಆಡಲ್ಲ ಅಂತ ಹೇಳಿದ್ರಿ. ಅಂದರೆ ನೀವು ನನ್ನ ಕ್ಷಮಿಸಿದ್ದೀರಾ? ನೋ, ಖಂಡಿತ ಇಲ್ಲ. ಮತ್ತೆ ಸರಿ ಬಿಡಿ, ನಾನೇ ಎಲ್ರಿಗೂ ಕಣ್ಮುಚ್ಕೊಳ್ಳೋಕೆ ಹೇಳ್ತೀನಿ. ಏನ್ರಪ್ಪ ನಿಮ್ಮಿಬ್ರದ್ದು ಗುಸ್ಗುಸು? ಏನೂ ಇಲ್ಲ ಮಾವ, ನೀವೆಲ್ಲರೂ ಒಂದು ಸ್ವಲ್ಪ ಕಣ್ಮುಚ್ಕೋತೀರಾ? ಯಾಕಮ್ಮ? ಅದು ನಂದು ಹಸ್ಬೆಂಡು ಸೀಕ್ರೆಟ್, ಅದಕ್ಕೆ. ಏನಿದು ಹುಚ್ಚಾಟ? ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುವಾಗ ಇದೆಲ್ಲ ಬೇಕಾಚಿರು. ಮೊದಲನ್ನ ಕಳ್ಸು. ಹೋಗ್ರಿ ಇಲ್ಲಿಂದ.
ಆಗಲ್ಲ. ಬಂದ್ ಕೆಲಸ ಮುಗಿಯೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಈಗೇನಮ್ಮ ಕಣ್ ಮುಚ್ಬೇಕು ತಾನೆ? ಏ ಸುಕ್ಕು, ನೀನು ತುಂಬಾ ಮೋಸ ಮಾಡ್ತೀಯ. ಕರೆಕ್ಟಾಗಿ ಕಣ್ ಮುಚ್ಕೋಬೇಕು. ಮುಚ್ಕೋ. ಸೌಂದರ್ಯ, ನೀನು ಕಣ್ ಮುಚ್ಕೊಮ್ಮ. ಅದೇನೋ ಅವರಿಬ್ರದ್ದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಹೊರಟ್ಬಿಡ್ತಾರೆ ಅಲ್ವೇನಮ್ಮ? ಹ್ಞೂ ಹ್ಞೂ ಮಾವ. ಆಮೇಲೆ ಮುಚ್ಕೊಂಡಿದೀವ. ನಾನಂತೂ ಕಣ್ ಮುಚ್ಚಿದ್ದೀನಪ್ಪ. ಎಲ್ರು ಮುಚ್ಕೊಂಡ್ರಾ? ಹಾ ಸೌಂಡ್ ಬಂತು ಅಂದ್ರೆ ಕೆಲಸ ಮುಗೀತಾ? ಕಂಡ್ಬಿಡ್ಬೋದಲ್ವಾ? ಹ್ಞೂ ಚಿಕ್ಕ ಮಾವ. ಚಿರೋ, ಚೆನ್ನಾಗಿತ್ತು ಅನ್ಸುತ್ತೆ. ಬಂತಲ್ಲಪ್ಪ ಕಿಸ್ಸಿನ ಸೌಂಡು. ಕಿಸ್ ಏನ್ ಕಿಸ್ಸು? ಯಾವ ಕಿಸ್ಸು ಅಂತ ನಮ್ಗೆಲ್ಲ ಗೊತ್ತಾಯ್ತು ಬಿಡಪ್ಪ. ಕೊಟ್ಯಾ? ಹ್ಞೂ ಕೊಟ್ಟೆ. ಯಾರಿಗೂ ಗೊತ್ತಾಗ್ಲಿಲ್ಲ ತಾನೆ? ಎಲ್ರಿಗೂ ಗೊತ್ತಾಗೋಯ್ತು ಅಕ್ಕ. ಹಾ, ಎಲ್ರು ನೋಡ್ತಿರುವಾಗ್ಲೇ ಕೊಟ್ಟ? ಇಲ್ಲ ಇಲ್ಲ, ಎಲ್ರು ಕಣ್ಮುಚ್ಕೊಳ್ಳಿ ಅಂತ ಹೇಳ್ದೆ. ಕಣ್ಮುಚ್ಕೊಂಡ್ಮೇಲೆನೆ ಕೊಟ್ಟೆ. ಮತ್ ಹೇಗ್ ಗೊತ್ತಾಯ್ತು? ಅದ ನಾನು ಮುಟ್ಕೊಟ್ಟಿದ್ದ ಶಬ್ದ ಎಲ್ರಿಗೂ ಕೇಳಿಸ್ಬಿಡ್ತು. ಅಷ್ಟು ಜೋರ ಕೊಟ್ಯಾ? ಅಕ್ಕ ಸರಿ, ಮುಂದಿನ ಶಿಕ್ಷೆ ಏನು ಅಂತ ಓಪನ್ ಮಾಡಿ ನೋಡು. ಅಕ್ಕ, ಯಾವುದೇ ಕಾರಣಕ್ಕೂ ನಾನು ಈ ಶಿಕ್ಷೆ ಅನುಭವಿಸಲ್ಲ. ಯಾಕೆ? ಏನ್ ಬರ್ದಿದ್ದಾನೆ ಕೊಡಿಲಿ? ಎಲ್ರೂ ಮುಂದೆ ನನ್ನನ್ನ ಗಟ್ಟಿಯಾಗಿ ತಪ್ಕೋಬೇಕು. ದೀಪ, ಇಷ್ಟೇ ತಾನೆ? ಗಂಡನ್ಗೆ ಎಲ್ರೂ ಮುಂದೆ ಮುತ್ತೆ ಕೊಟ್ಟಿದ್ಯಂತೆ, ಮತ್ತೆ ತಪ್ಕೊಳ್ಳೋದಕ್ಕೆ ಇನ್ನೇನ್ ಸಮಸ್ಯೆ? ಸಮಸ್ಯೆ ಅಲ್ಲ ಅಕ್ಕ, ಹಿಂಸೆ. ಮುತ್ತು ಕೊಟ್ಟಿದ್ದಕ್ಕೆ ಸೌಂದರ್ಯ ಮೇಡಮ್ ನನ್ನನ್ನು ದುರ್ಗುಟ್ಕೊಂಡು ನೋಡ್ತಿದ್ರು. ಈಗ ತಪ್ಕೊಂಡ್ರೆ ಮತ್ತೇನ್ ಮಾಡ್ತಾರೋ? ನೀನು ತಪ್ಕೋಬೇಕಾಗಿರೋದು ನಿನ್ ಗಂಡನ್ನ, ಅವ್ರ ಅತ್ಗೆನಲ್ಲ. ಆಯ್ತು, ಮಾಡ್ತೀನಿ ಬಿಡಿ. ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವನಿನ್ನ ಕ್ಷಮಿಸಲ್ಲ. ಸರಿ ಅಕ್ಕ, ಮಾಡ್ತೀನಿ. ಹೀಗೆ ಹೋಗ್ಬೇಡ, ಖುಷಿಯಾಗಿ ಹೋಗು. ಅವನ್ನ ಗಟ್ಟಿಯಾಗಿ ತಪ್ಕೊ. ಈ ತರ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಸರಿ ಅಕ್ಕ, ಈಗಲೇ ಹೋಗಿ ಅವ್ರನ್ನ ತಪ್ಕೋತೀನಿ. ಬಂದು ನಿಮ್ಗೆ ಹೇಳ್ತೀನಿ, ಆಯ್ತಾ?